MLAಗಳು, MLCಗಳು, ಮಿನಿಸ್ಟ್ರಿಗಳು ಮತ್ತೆ ಮೀಡಿಯಾ ಬಿಟ್ಟು ಬೇರೆಯವರೆಲ್ಲ ಸ್ವಲ್ಪ ಹೊರಗಡೆ ಇರಬೇಕು. ರೆಡಿನಾ? ರೆಡಿ ಸರ್. ನಾನು ಹಾಕಿದ್ದಂತ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ. ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಂತ ಆದೇಶವನ್ನ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ. ಪೂರ್ಣ ಜಡ್ಜ್ಮೆಂಟ್ ಅನ್ನ ಓದ್ಲಿಕ್ಕೆ ಆಗಿಲ್ಲ. ಪೂರ್ಣ ಜಡ್ಜ್ಮೆಂಟ್ ಅನ್ನು ಓದಿದ್ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ರಾಜ್ಯಪಾಲರು ಬಹಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ 17A 218 BNSS ಹೊಸ ಉನ್ನತರಿದ್ದಕ್ಕೂ ಮತ್ತು 19 PC Act ಅದರ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ವಿ. ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ 17A ಸೀಮಿತಗೊಳಿಸಿ ಸೆಕ್ಷನ್ 218 BNSS ಯಾಕಂದ್ರೆ 19 PC ಆಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿ. ಯಾಕಂದ್ರೆ ದೂರದಾರ ಕೇಳಿದ್ದು 19 PC ಆಕ್ಟ್ ಕೇಳಿದ್ವಿ, ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆಯ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. I repeat, the order is read to be restrictive to an approval under section 17A of the Act and not
sanction 218 of BMSS. ಗೊತ್ತಾಯ್ತಲ್ಲ ನಿಮಗೆ? ಪ್ರಾಸಿಕ್ಯೂಷನ್ಗೆ 218 BMSS ಪ್ರೊಸೀಜರ್ ಸೆಕ್ಷನ್ ಪ್ರಕಾರ ಅದನ್ನ ತಿರಸ್ಕಾರ ಮಾಡಿದ್ದಾರೆ. 17A PC ಆಕ್ಟ್ ಪ್ರಕಾರ ಮಾಡಿದ್ದಾರೆ. ಅದನ್ನ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್, ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ 17A of the PC ಆಕ್ಟ್. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ. ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ PCC ಅಧ್ಯಕ್ಷರು ಎಲ್ಲರಿಗೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕಾನೂನು ತಜ್ಞರ ಚರ್ಚೆ ಮಾಡಿ ನಾವು ಬಿಜೆಪಿಯವರು ಮತ್ತು JDSನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ. ನಾನು ಇವ್ರ ಸಂಚು, ಒಳಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ಜನರ ಆಶೀರ್ವಾದ ನಮ್ಮ ಮೇಲಿದೆ. ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟರ್ಗಳು ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಮತ್ತೆ ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್. ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡನ್ನು ರಾಜಕೀಯ ಮಾಡಲ್ಲ, ಈ ದೇಶದಲ್ಲಿ ಸೇಡನ್ನು ರಾಜಕೀಯ ಮಾಡ್ತಾ ಇದೆ. ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಸೇಡನ್ನು ರಾಜಕೀಯ ಮಾಡ್ತಾ ಇದೆ. ದೇಶದಲ್ಲಿ ತುಂಬಾ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅರ್ಥಾಗಿಲ್ಲ. 2008ರಲ್ಲೂ ಬಂದಿಲ್ಲ, 2018ರಲ್ಲೂ ಬಂದಿಲ್ಲ, ಮೊನ್ನೆ ನಡೆದ ಚುನಾವಣೆಯಲ್ಲಿ ಹೀನಾಯವಾಗಿತ್ತು. ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿನಿಂದ, ಹಣಬಲದಿಂದ, ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಬಂದಿರೋದು. They never came to power on the mandate of the people of Karnataka, both BJP and JDS. ನಾವು 136 ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ, ಪ್ರಯತ್ನ ಮಾಡಿದ್ರು.
ದುಡ್ಡನ್ನ ಕೊಟ್ಟು MLAಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ನಮ್ಮ MLAಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ. ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡೋದು. ಹಿಂದಿನ ವಿರೋಧ ಮಾಡೋದು 2018 13-18 ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ಮಾಡೋದು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಇಂದಿರಾ ಕ್ಯಾಂಟೀನು, ಕೃಷಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ಸೂಭಾಗ್ಯ, ಶಾದಿ ಭಾಗ್ಯ, ಪಶುಭಾಗ್ಯ ಎಲ್ಲರೂ ವಿರೋಧ ಮಾಡೋದು. ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ, ಗೃಹಲಕ್ಷ್ಮಿ, ಗೃಹ ಯೋಜನೆ, ಅನ್ನ ಭಾಗ್ಯ, ಯುವ ನಿಧಿ ಎಲ್ಲರೂ ವಿರೋಧ. ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಈಗಾದರೂ ಮಾಡಿ ಸರ್ಕಾರಕ್ಕೆ ಕಪ್ಪು ಮಸಿಯನ್ನು ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ. ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಓದಿದ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತಿರ್ತೀನಿ. ಯಾಕೆ ನಾವು ಓದಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. 197 ಕಾಪಿ ಸಿಕ್ಕಿದೆ, ಓದಕ್ಕಾಗಿಲ್ಲ. ಆಡ್ರಿ ಇನ್ನೂ ಹಾಗೆ ಅಷ್ಟು ದಾಖಲೆ ಮಾಡ್ತೀವಿ. ಓದಿಲ್ಲ ಅಂತ ಹೇಳ್ದ ಅಷ್ಟೇ. ನಾನು ನಿಲ್ಸ್ಬಿಟ್ಟಿದ್ದೀನ ಮಾತ್ರ. ಸೊ ಬಿಜೆಪಿಯವರು ಈ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸಬೇಕು, ಕಪ್ಪು ಮಸಿ ಬೆಳೀಬೇಕು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಸಂಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ವೋಟ್ ಬಿಜೆಪಿ ಅಂಡ್ ಜೆಡಿಎಸ್. ವೋಟ್ ಬಿಜೆಪಿ ಅಂಡ್ ಜೆಡಿಎಸ್. ಇದು ನನ್ನ ಈ ಆದರ್ಶ ಬಂದಮೇಲೆ, ಇವತ್ತು ಹೈಕೋರ್ಟ್ ಆದೇಶ ಬಂದ ಮೇಲೆ ಮಾಧ್ಯಮಗಳಲ್ಲಿ ನನ್ನ ಮೊದಲನೇ ರಿಯಾಕ್ಷನ್. ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ್ಮೇಲೆ ರಿಯಾಕ್ಟ್ ಮಾಡಿ. ಇನ್ನೇ ಹೇಳಿದರು today the High Court passed an order I have seen the orders through the media. I am yet to go through the judgment of the Honorable High Court. After going through the judgment, I will react to the judgment both legally and politically.
complainants who made a complaint before the Honorable Governor that they made a complaint under sections 17A of the PC Act and 19 PC Act and also 218 of BNSS, Old Penal Procedure Code. ಈಗ ನ್ಯೂ ಪ್ರೊಸೀಜರ್ ಕೋಡ್ BNSS. The Honorable High Court said inquiry may be conducted under section 17A of the PC Act. And they rejected another prayer made by the complainant that prosecution is to be sanctioned under section 218 and 19 PC Act. 19 PC Act has been rejected by the Honorable Governor before he gives the order. The High Court held that the prosecution under 218 is totally rejected. And you may quote orders. ಏನಂತ ಹೇಳಿದ್ದಾರೆ ಅಂದ್ರೆ the order is read to be restrictive to an approval under section 17A of the Act and not an order granting section 218 of BNSS. Can I repeat again? You got it? I got it, sir. ಸರಿ ಕ್ವಶನ್ ಸರ್ ಬಿಜೆಪಿ ಅವರು ಇವತ್ತು ನಾಳೆ ಪ್ರತಿಭಟನೆ ಮಾಡ್ತಾರೆ. ಸ್ವಲ್ಪ ನಾನು ಹೇಳಕ್ ಇಂಗ್ಲೀಷಲ್ಲಿ ಹೇಳಿ ಅಂದ್ಬಿಟ್ಟು ಈ ಕನ್ನಡದಲ್ಲಿ ಶುರು ಮಾಡ್ಕೊಂಡ್ಬಿಟ್ರೆ ಪ್ರೀತಿ ಸರ್ ಏನ್ ಕೇಳ್ತಾ ಇದೀಯ ಅಂತ ನನಗೆ ಗೊತ್ತಿದೆ ಅಂತ ಹೇಳ. So after go through the judgment, I will discuss with the legal experts and also with my cabinet colleagues and party and also with the High Command. What action to be taken legally to be spelled out. So BJP is trying to dislodge our government through money power and also through Operation Kamala, but they did not succeed. I am not afraid of the transparency acted out by both BJP and JDS because people of Karnataka are with our party, are with me and also with our vote. Whatever futile exercise they made,
because of those. It's not possible for them. See, they were succeeded in 2018 or 19. In 2008 also they were succeeded. Because the people of Karnataka gave, they are given mandate, absolute majority to Congress party. 136 MLAs. So BJP is always against social justice and programs of the poor people of the society. Because they are opposed. In our previous regime, all our poor programs, welfare measures that we have undertook. Now also they are opposing all 5 guarantees. All flagship programs. Because they basically BJP and JDS are against social justice and progress of the people. It is not only they have tried in Karnataka, in the entire country, wherever governments of opposition party is there in power, they try to dislodge such governments, and they have succeeded in sending some chief ministers to prison. So it is not possible in Karnataka because people are standing with us like a rock. And also with me, all our cabinet colleagues, all our leaders, all our workers, and also party, MLAs, MLCs, and ICAs, MPs, and ICAs. So these are the first reaction today, and my colleagues are here. You can ask questions. ಹೈಕೋರ್ಟ್ನ ಆದೇಶ ತೃಪ್ತಿ ತಂದಿದೆಯಾ ಅಥವಾ ಸುಪ್ರೀಂ ಕೋರ್ಟ್ ಏನಾದರೂ ತೃಪ್ತಿ ತಂದಿದೆಯಾ ನಾವು ಗೌರ್ನರ್ ಆದೇಶವನ್ನು ಪ್ರಾಸಿಕ್ಯೂಷನ್ ಅವರು 19 PC Act ಅನ್ನು ಬಿಟ್ಟು 218 ಮತ್ತು 17A ನಾವು ಅವರು 17A ಮಾತ್ರ ಎನ್ಕ್ವೈರಿ ಮಾಡಿ ಅಂತ ಹೇಳಿ 218 PC Act ಅದನ್ನ ರಿಜೆಕ್ಟ್ ಮಾಡ್ತಾರೆ. ನಾನು ಅದಕ್ಕೆ ನೋಡಿ ಈಗ ನಾಟ್ ಎ ಕ್ವಶನ್ ಆಫ್ satisfaction or dissatisfaction. That's a legal problem. I will discuss with the legal expert and come back. You have an option to go to the Supreme Court or a division bench. You have an option to go to the Supreme Court or a division bench. What is your first option? See, I am very, very categorical. I will
discuss with the legal expert what action to be taken legally, and it is after only discussing with the legal expert. Sir, you Sir. said you're open for Sir. investment. ಇದುವಾಗ ನೀವು ಹೇಳ್ತಾ ಇದ್ದೀರಿ ನಮ್ದು ಯಾವ್ದು ತಪ್ಪೇನ ಅಂತ ಹೇಳ್ತಾ ಇದ್ರಿ. ಈಗ ತನಿಖೆಗೆ ಅನುಮತಿ ಕೊಟ್ಟಿರುವಂತದ್ದು ಒಂದು ರೀತಿ ನಿಮ್ಮ ಇದು ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ. ಗೊತ್ತಾಯ್ತಾ? ಆದೇಶ ಕೊಟ್ಟು ಆದೇಶ 17 ಏನಲ್ಲಿ ಮಾಡಿ ಅಂತ ಹೇಳ್ತಿರ್ತೀನಿ, ತಪ್ಪು ಮಾಡಿದ್ದೀವಿ ಅಂತ ನಾನು ನ್ಯಾಯಾಲಯದಲ್ಲಿ ನಾನು ಹೋಗ್ತೀನಿ. ನ್ಯಾಯಾಧೀಶ ನಮ್ಮ ಲೀಗಲ್ ಎಕ್ಸ್ಪರ್ಟ್ಗಳಿಗೆ ಮಾತಾಡಿ ಏನು ಮಾಡಬೇಕು. ಸರ್ ಸರ್ ಅನ್ಡೌಟೆಡ್ಲಿ ರಿಕ್ವೈರ್ ಅಂಡ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದೆ. ಅನ್ಡೌಟೆಡ್ಲಿ ರಿಕ್ವೈರ್ ವಾಟ್ ಸೆಕ್ಷನ್? ಅಂಡರ್ 17A. ಸರಿ ಸರ್ 17A ಅಂತ ಇಲ್ಲ ಅಂತ ಹೇಳಿ ನೋಡಪ್ಪ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆರ್ಡರ್ ಇಸ್ ಹೇಳಿದ್ರೆ ಇಲ್ಲಿ ಆರ್ಡರ್ ಇಸ್ ready to be restrictive to an approval under section 17A ಅಂದ್ರೆ ತನಿಖೆ ಮಾಡಿ ಅಂತಾನಲ್ವಾ ಸರ್? and not an order granting sanction under section 218 of the BNS is not there. Sir, you have said you are open for an investigation. Sir. Would the state government order an investigation, or would you wait for what happens in the special court, sir? You have said you are open for an investigation. See, whatever court said, I have already. ಸರ್ You are asking the question to the government. ಹ್ಮ್. See, I am confining to only the orders passed by the High Court. ಸರ್, ಈಗ ನಿಮ್ಮ ಈ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಹೋರಾಟಕ್ಕೆ ಮುಂದಾಗಿದೆ. ರಾಜೀನಾಮೆ ಕೊಟ್ಟಿದ್ದಾರಾ? ಜೈಲಲ್ಲಿ ಇದ್ದಾರೆ. ಅಲ್ಲ, ಎಸ್, ಅದಕ್ಕೆ ಜೈಲಲ್ಲಿ ಇದ್ದಾರಪ್ಪ. ರಾಹುಲ್ ಗಾಂಧಿ ಈಗ ಅವರು ಅಂದ್ರೆ ಅವ್ರು ಕೇಳ್ರಿ. ಯಾವ್ದು ರಾಜೀನಾಮೆ ಸರ್ ಈಗ ಸರಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಅಲ್ವಾ? ಎನ್ಕ್ವೈರಿ ಸ್ಟೇಜಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳಿಲ್ಲ. ಇಲ್ಲ, ಪ್ರತಿಪಕ್ಷ ಬಿಜೆಪಿ ಕೇಳ್ತಾ ಇದ್ದೀನಿ. ಇಲ್ಲ, ಪ್ರತಿಪಕ್ಷ ಹೇಳಿದ್ರೆ ಹೇಳ್ತೀನಿ. ಅವ್ರು ಉತ್ತರ ಕೊಡ್ತಿಲ್ಲ ಬಿಡು. ಸರ್, ಈಗ ಈಗ ಇಡೀ ರಾಜ್ಯ ಅಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಸರ್. ಈಗ ಸರ್, 1 ಸೆಕೆಂಡ್ ಸರ್. We will face them politically. Yes. We will face them politically because it's a conspiracy Sir, ಕುಮಾರಸ್ವಾಮಿ ಹೇಳಿದ್ದಾರೆ, by both. ಸರ್, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಸರ್ ಸರ್ ಈಗ ಸರ್ ಪ್ರಕರಣ ಸರ್ CM ಸರ್ CM ಸರ್ 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 ಈಗ ಸರ್ 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 CM ಸರ್ 1 ಸರ್ ಇಲ್ಲಿ ಸರ್ CM ಸರ್ ಇದು ಪ್ರಕರಣ 1 ಸರ್. ಈಗ ಪ್ರಕರಣದಲ್ಲಿ ಸರ್ ಪ್ರಕರಣದ ಬಗ್ಗೆ ತನಿಖೆ ನಡೀತಿರುವಾಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರಿ ಸೂಕ್ತವಲ್ಲ. ನೈತಿಕತೆಯ ವಿಚಾರವನ್ನು ಮುಂದಿಟ್ಕೊಂಡು ನಾವು ಅಲ್ಲ ಬಿಜೆಪಿ ನಾಯಕರು ಹೇಳ್ತಾರೆ ಸರ್. ಎಸ್, ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಹಂಗೆ ಕೇಳಿ ಅಂತ ಹೇಳಿ ಕೇಳಿದ್ದೀರಾ? ಈಗ ಕೇಳಿದ್ರೆ ಈಗ ನೀವು ಹೇಳಿದಿರ ಅದನ್ನ ಪ್ರಶ್ನೆ ಮಾಡಿ ಸರ್ ಕೇಳಿ ಸರ್. ರಾಜ್ಯಾದ್ಯಂತ ಹೋರಾಟ ಮಾಡಕ್ಕೆ ರೆಡಿ ಆಗಿದ್ದಾರೆ ಸರ್. ಇಡೀ ರಾಜ್ಯದ ಹೋರಾಟ. ಸಚಿವರಾಗಿದ್ದಾರಲ್ಲ ಅವರಿಗೆ ಇದು ನೈತಿಕತೆ ಪೂರ್ಣ ಜಯ ಅಂತ ಹೇಳಕ್ ಹೋಗಲ್ಲ. ಕೋರ್ಟ್ ಅವರು ಏನ್ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದಾರೆ. ನಾನು ಪೂರ ಜಡ್ಜ್ಮೆಂಟ್ ಓದಿದ್ಮೇಲೆ ಐ ವಿಲ್ ರಿಯಾಕ್ಟ್ ಐ ವಿಲ್ ರಿಯಾಕ್ಟ್ ಓನ್ಲಿ ಆಫ್ಟರ್ ಗೋ ಥ್ರೂ ದಿ ಎಂಟೈರ್ ಜಡ್ಜ್ಮೆಂಟ್. ಮಾಧ್ಯಮದ ಮೂಲಕ ನಾನು ಓದ್ತಿರೋದ್ರ ಮೇಲೆ ಹೇಳಿದ್ದೀನಿ.
ಬಂದ ಬಳಿಕ ನಿಮ್ಮನ್ನೇನಾದ್ರು ಹೈಕಮಾಂಡ್ ಸಂಪರ್ಕ ಮಾಡಿದ್ದಾರೆ ಸರ್ ಈ ತೀರ್ಪು ಬಂದ ಬಳಿಕ ಹೈಕಮಾಂಡ್ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವೇ ಹೈಕಮಾಂಡ್ ಸಂಪರ್ಕ ನೀವು ಸ್ಟೇಟ್ಮೆಂಟ್ ಡೀಟೇಲ್ಸ್ ಮುಚ್ಚಿಲ್ಲ ಸ್ಟೇಟ್ಮೆಂಟ್ ನಲ್ಲಿ ಹೇಳಿ ಟಾಪಿಕ್ ಅಲ್ಲಿ ಹೇಳಿದಾರ ನಾನು ಈಗ ಸ್ಟೇಟ್ಮೆಂಟ್ ಪೂರ ಓದಿಲ್ಲ ಸ್ಟೇಟ್ಮೆಂಟ್ ಪೂರ ಓದಿಲ್ಲ ನೀವು ಮಾಧ್ಯಮಗಳಲ್ಲಿ ಆದೇಶದ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಕರೀತೀರಾ ಸರ್? ಓದಿದ ಮೇಲೆ ನಿಮಗೆ ಅದನ್ನು ತೊಂದರೆ ಶಾಸಕಾಂಗ ಪಕ್ಷದ ಸಭೆ ಸರ್. ನೋಡಿ, ನಾನು ಈಗಾಗಲೇ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ, ಆಗಲೇ ಹೇಳಿದ್ದೀನಿ, ಇದು ಬಿಜೆಪಿಯವರು JDSನ ಕುತಂತ್ರ. ಆ ಕುತಂತ್ರಕ್ಕೆ ನಮ್ಮ ಪಕ್ಷ, ನಮ್ಮ ಸರ್ಕಾರ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳಿಗೆ ನಿಂತ್ಕೊಂಡಿದೆ, ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ. ಅದರಿಂದ ಯಾರ ಕನಸು, ಯಾರ ಮೇಲೆ ಒತ್ತಡ ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರದಲ್ಲಿ ನೋಡಿಲ್ಲ. ಕಾನೂನು ಹೋರಾಟ ಮಾಡ್ತೀವಿ, ಜನರ ಜೊತೆಗೆ ನಿಂತ್ಕೊಳ್ತೀವಿ. ಸಾಕು ಸಾಕು. ಸರ್ CLP ಏನಾದ್ರು ಕರೀತೀರಾ ಸರ್? CLP